ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಮ್ಯೂಸಿಕಲ್ ಸಿಂಪಲ್ ಈಸಿಲಿ ಎಲಿಮೆಂಟ್ಸೇ ನೋಡ್ತಾ ಇರೋದು. ಇದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಎಲ್ಲ ಮುಂದಿನ ವಿಡಿಯೋಗೆ ಬರುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೆಂಗ್ ಮಾಡೋದು ಅಂತಲೂ ನೋಡೋಣ. ಫಸ್ಟ್ ಎಲಿಮೆಂಟ್ ಬಂದು ಸಿ ಇಂದ ನಾನು ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಸ್ಟ್ರೈಟ್ ಲೈನ್ಸ್ ಹಾಕೊತಾ ಇದ್ದೀನಿ. ನೋಡಿ, ಈಕ್ವಲ್ ಆಗಿ ಬರಬೇಕು ಸ್ಟ್ರೈಟ್ ಲೈನು. ಸ್ಟ್ರೈಟ್ ಲೈನ್ ಈ ಥರ ಗ್ಯಾಪ್ ಇಟ್ಟರೆ ಅದು ಮೇಲ್ಗಡೆ ಸ್ವಲ್ಪ ಲೈನ್ ಹಾಕ್ಕೊಳ್ಳಿ. ಅಷ್ಟೇ ಈ ಟ್ರಿಕ್ಕು. ಸ್ಟ್ರೈಟಾಗಿ ಹಾಕೋ ಬನ್ನಿ. ನಾನು 4 or 5 ಲೈನ್ಸ್ ಹಾಕ್ಕೊಂಡು ಬರ್ತಾ ಇದ್ದೀನಿ. ಫಸ್ಟ್ ನಾನು ನಾರ್ಮಲ್ ಸಿ ಇರುತ್ತಲ್ವ, ಅದು ಸ್ಟಾರ್ಟಿಂಗ್ ಇರುತ್ತೆ ಅನ್ನೋದು ಅಲ್ಲಿ ಟಚ್ ಹಾಕಿ ಎಂಡಿಗೆ ಟಚ್ ಆಗಬೇಕು. ನೋಡೋಕ್ಕೆ ಇದೊಂದು ಚೈನ್ ಟೈಪ್ ಥರ ನಾನು ಜಾಯಿನ್ ಮಾಡಿಸ್ತಾ ಇದ್ದೀನಿ. ನಾನು ಸದ್ಯಕ್ಕೆ 5 ಸಿ ಹಾಕೊತಾ ಇದ್ದೀನಿ. ಈ ಸಿ ಹಾಕೋ ಮುಂಚೆ ಇದರಲ್ಲಿ 2-3 ರೀತಿ ಇರುತ್ತೆ. ಆ ರೀತಿ ಹೆಂಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ. ಫಸ್ಟು ನಾನು ಮೇಲ್ಗಡೆಗೆ ಟಿಕ್ ಲೈನ್ ಒಳಗಡೆಗೆ ಹಾಕೊತಾ ಇಲ್ಲ, ಬೇರೆ ಮೇಲೆ ಅಷ್ಟೇ ಬಾಡಿ ಪಾರ್ಟಿಗಷ್ಟೇ ಈ 2 ಸಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಡಾರ್ಕಾಗಿ ಹಾಕಬೇಕು. ಸ್ವಲ್ಪ ಮೆಲ್ಲಗೆ ಟ್ರೈ ಮಾಡಿ, ಬೇಗ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಒಳಗಡೆ ಫಸ್ಟು ಡಾರ್ಕ್ ಥಿಕ್ನೆಸ್ ಕೊಡ್ತಾ ಇದ್ದೀನಿ. ಒಳಗಡೆ ಫುಲ್ ಫಿಲ್ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಎಂಟಿ ಬಿಡ್ತಾ ಇಲ್ಲ, ಫುಲ್ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಜಸ್ಟ್ ಇವೆರಡು ಸಿಗೆ ಮಾತ್ರ ಎಂಟಿ ಬಿಟ್ಟಿದ್ದೀನಿ. ಇವೆರಡಕ್ಕೆ ನಾನು ಡಾರ್ಕ್ ಫಿನಿಕ್ಸಿಂಗ್ ಕೊಟ್ಟಿದ್ದೀನಿ. ಬನ್ನಿ ನೆಕ್ಸ್ಟ್ ಎಲಿಮೆಂಟ್ಸ್ ಹೆಂಗೆ ಅಂತ ನೋಡೋಣ. ಈ ಎಲಿಮೆಂಟು ಎಸ್ ಎಲಿಮೆಂಟು. ನಾನು ಇದಕ್ಕೆ ಸೇಮ್ ಸ್ಟ್ರೈಟ್ ಲೈನ್ಸ್ ಹಾಕೊತಾ ಇದ್ದೀನಿ. ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣವೇ ನೋಡಿ, ಈ ಥರನೇ ಸ್ಟ್ರೈಟ್ ಲೈನ್ ಹಾಕಬೇಕು. ಈ ಸ್ಟ್ರೈಟ್ ಲೈನ್ ಹಾಕುವಾಗ ಗಮನ ಇಟ್ಕೊಳ್ಳಿ, ಎಲ್ಲಿನ ಲೈನ್ ಏನೋ ಬಿಟ್ಟು ಹೋಗೈತಾ ಅಂತ. ನಂತರ ಮಾಮೂಲಿ ಎಸ್ ಐತಲ್ವ, ಅದು ಹೆಂಗೆ ಜಾಯಿಂಟ್, ಮೇಲ್ಗಡೆ ಲೈನ್ ಜಾಯಿಂಟು ಕೆಳಗಡೆ ಲೈನ್ಗೂ ಜಾಯಿಂಟ್ ಮಾಡಿ ನಾವು ABCD ಬರಿತೀವಲ್ಲ, ಅದಕ್ಕೆ ಆ 4 ಲೈನಲ್ಲಿ ಇರಬೇಕು. ಇದು ಔಟ್ ಲೈನಲ್ಲಿ ಸ್ವಲ್ಪ ಆ್ಯಂಡ್ ಇನ್ನರ್ ಲೈನಲ್ಲಿ ಸ್ವಲ್ಪ ಅಂತ ಬರಬೇಕು. ಇದಕ್ಕೂ ಹಂಗೆ ತೋರಿಸ್ತಾ ಇದ್ದೀನಿ ಬನ್ನಿ. ಫಸ್ಟು ನಾನು ಬಾಡಿ ಐತಲ್ವ ಅದಕ್ಕೆಲ್ಲ ಟಿಕ್ ಲೈನ್ಸ್ ಕೊಡ್ತಾ ಇದ್ದೀನಿ. ನಂತರ ಇಲ್ಲಿ ಒಳಗಡೆ ಟಿಕ್ ಲೈನ್ಸ್ ಕೊಟ್ಬಿಟ್ಟು ಒಳಗಡೆ ಎಲ್ಲ ಫಿಲ್ ಕೊಡ್ತಾ ಇದ್ದೀನಿ. ಇನ್ನು ನೋಡೋಕ್ಕೆ ಡಾರ್ಕಾಗೆ ಬರೋ ಥರ. ಇದು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಥರ ರೀತಿಯಲ್ಲೂ ನಾವು ಮಾಡ್ಬೋದು, ಹಿಂಗೂ ಮಾಡ್ಬೋದು ಅಂತಲೇ ತೋರಿಸ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ನೋಡ. ನೆಕ್ಸ್ಟ್ ಬಂದುಬಿಟ್ಟು ಸಿ ಥರ ಅಲ್ಲ, ಇದೊಂದು ಬಾಕ್ಸ್ ನೋಡೋಕ್ಕೆ ಸಿ ಕಾಣಿಸುತ್ತೆ, ಇದು ಸಿ ಅಲ್ಲ, ಬಾಕ್ಸ್ ಥರ. ಬಾಕ್ಸು ಸ್ಟ್ರೈಟ್ ಲೈನ್ಸ್ ಹಾಕೊತಾ ಇದ್ದೀನಿ. ಈ ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣ ನಾನು ನೋಡಿ ಮೇಲ್ಗಡೆ ಇಂದ ಒಂದು ಸ್ಟ್ರೈಟು ಹಾಕಿ ಹಂಗೆ ಕೆಳಗಡೆಗೆ ಲಿಂಕ್ ಮಾಡ್ಕೊತೀನಿ. ನೋಡೋಕ್ಕೆ ಇದೊಂಥರ ಚೈನ್ ಥರ ಕಾಣಿಸುತ್ತೆ. ಈ ಥರ ನಾನು 5 ಹಾಕೊತಾ ಇದ್ದೀನಿ. ಈ ನೋಡಿ, ನೀವು ಯಾವುದೇ ಲೆಟರ್ಸ್ ನೀವು ಹಾಕುವಾಗ ಫಸ್ಟು ಮೇಲೆ ಜಾಯಿಂಟ್ ಮಾಡಿ ಕೆಳಗಡೆಗೂ ಜಾಯಿಂಟ್ ಮಾಡಿಸ್ಬಿಡಿ. ಆವಾಗ ನಿಮ್ಗೆ ನೋಡೋಕ್ಕೆ ಯೂನಿಕಾಗಿ ಇರುತ್ತೆ. ನೋಡಿ, ಆಚೆನೂ ಮೇಲೆ ಬಾಟಮು ಇರುವ ಜಾಗದಲ್ಲಿ ಸ್ವಲ್ಪ ಗಮನ ಇಕ್ಕಿ ನೋಡ್ಕೊಳ್ಳಿ. ನಂತರ ಫುಲ್ ಬಾಡಿ ಅಷ್ಟೇ ನಾನು ಥಿಕ್ ಲೈನ್ ಕೊಟ್ಕೊತಾ ಇದ್ದೀನಿ. ನಂತರ ನಾನು ಇದೈತಲ್ವ, ಅದಕ್ಕೆ ಒಳಗಡೆನೂ ಥಿಕ್ ಲೈನು ಆಚೆನೂ ಟಿಕ್ ಲೈನ್ ಕೊಟ್ಟು ಈ ಎಲಿಮೆಂಟ್ಸ್ನ ನಾನು ಇವಾಗ ಮುಗಿಸ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಎಲಿಮೆಂಟ್ಸ್ ನೋಡೋಣ. ನೆಕ್ಸ್ಟ್ ಎಲಿಮೆಂಟ್ ಹೋಗೋ ಮುಂಚೆ ಒಂದು ಹೇಳ್ತೀನಿ, ನೀವು ಯಾವುದೇ ಎಲಿಮೆಂಟ್ಸ್ ಕಲೀರಿ, ಅದೇ ಪ್ರಾಕ್ಟೀಸ್ ಮೇನ್ ಆಗುತ್ತೆ. ಬನ್ನಿ ಈ ಎಲಿಮೆಂಟ್ಸ್ ಹೆಂಗೆ ಯಾವ ಥರ ಅಂತ ಹೇಳ್ತೀನಿ. ಈ ಎಲಿಮೆಂಟ್ಸ್ ಬಂದು ಲೆಟರ್ ಎ, ಬಟ್ ಈ ಲೆಟರ್ಗೆ ನಾವು ಈ ಜಸ್ಟ್ ವಿ ಥರ ಉಲ್ಟಾ ವಿ ಹಾಕ್ತೀವಿ, ಬಟ್ ಡ್ಯಾಶ್ ಹಾಕಲ್ಲ. ಸ್ಟ್ರೈಟ್ ಲೈನ್ಸ್ ಹಾಕೊತಾ ಇದ್ದೀನಿ. ಇದು ಬಂದು ವಾಟರ್ ಫ್ಲೋ ಆಗುತ್ತಲ್ವ, ಆ ಥರ ನಾನು ಈ ನಾನು ತೊಗೊಬರ್ತಾ ಇದ್ದೀನಿ. ಫಸ್ಟು ಕೆಳಗಡೆಯಿಂದ ತೊಗೊಂಡು ವಾಟರ್ ಹೆಂಗೆ ಫ್ಲೋ ಆಗುತ್ತೆ ಆ ಥರನೇ ನಾನು ತರಿಸ್ತಾ ಇದ್ದೀನಿ. ನೋಡಿ ಹೆಂಗೆ, ಇದು ನೋಡುವಾಗ ನಮ್ಮ ಆರ್ಟ್ ಬಿಟ್ಟು ಮೇಲೆ ಕೆಳಗಡೆ ಹೋಗುತ್ತಲ್ವ, ಆ ಥರ ನಾನು ತರಿಸ್ತಾ ಇದ್ದೀನಿ. ಇದಕ್ಕೆ ಡಾರ್ಕ್ ಫಿಲಿಪ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಡಾರ್ಕಾಗಿ ಕೊಡ್ತಾ ಇದ್ದೀನಿ. ಡಾರ್ಕ್ ಅಷ್ಟೇ ಕೊಡ್ತಾ ಇದ್ದೀನಿ, ಒಳಗಡೆ ಫಿಲ್ ಕೊಟ್ಟಿಲ್ಲ, ಹಂಗೆ ನೋಡೋಕ್ಕೆ ಡಾರ್ಕಾಗಿ ಕಾಣಿಸೋಕ್ಕೆ. ನೆಕ್ಸ್ಟ್ ಎಲಿಮೆಂಟ್ ಬಂದುಬಿಟ್ಟು ನಂದು ಈ ಎಲಿಮೆಂಟು
ಝೆಡ್ ಲೆಟರಿಂದ ಈ ಎಲಿಮೆಂಟ್ಸ್ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಝೆಡ್ ಬಂದು ಸ್ಟ್ರೈಟ್ ಇರಬಾರ್ದು, ಕ್ರಾಸ್ ಆಗಿ ಇರಬೇಕು. ಈ ಥರ ನೋಡಿ, ಈ ಥರ ಝೆಡ್ ಇರಬೇಕು. ಸ್ಟ್ರೈಟ್ ಲೈನ್ ಹಾಕೊಂಬರ್ತಾ ಇದ್ದೀನಿ. ಇದು ಸೇಮು, ಬಟ್ ಇದು ವಾಟರ್ ಫ್ಲೋ ಆಗೋ ಥರ ಕಾಣಿಸಲ್ಲ. ಇದು ಬಂದು ಜಿಗ್ಜ್ಯಾಕ್. ಈಗ ಜಿಗ್ಜ್ಯಾಕ್ ಥರ ಹೋಗಿ ಬರುತ್ತಲ್ವಾ, ಈ ಸ್ಟಿಚಸ್ ಎಲ್ಲ ಹೇಳ್ತಾರೆ ನೋಡಿ, ಜಿಗ್ಜ್ಯಾಕ್ ಆ ಥರ ಒಳಗಡೆನೆ, ಸ್ವಲ್ಪ ಒಳಗಡೆ ಕೆಳಗಡೆ ಜಿಗ್ಜ್ಯಾಕ್ ಥರ ಹಾಕ್ತಾ ಇದ್ದೀನಿ. ಈ ಎಲಿಮೆಂಟ್ಸು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ಲರಿಗೂ ಆಗಲಿ. ಆ್ಯಂಡ್ ತುಂಬಾ ಈಸಿನೇ, ತುಂಬ ಈಸಿ. ಆದಮೇಲೆ ಒಂದು ಡಾರ್ಕ್ ಟಿಕ್ ಲೈನ್ ಕೊಟ್ಕೊಂಬಿಡಿ, ಅಷ್ಟೇ ಮುಗೀತು. ಏನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಲಿಮೆಂಟು ಈ ಎಸ್ ಬರುತ್ತಲ್ವಾ, ಆದರೆ ಇದು ಬಂದು ಸ್ನೇಕಾಗಿ ನಾನು ಕನ್ವರ್ಟ್ ಮಾಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ಈ ಥರ ಒಂದು ಸ್ನೇಕ್ ಹೆಂಗೆ ಹೋಗುತ್ತೆ ಆ ಥರ ನಾನು ತರಿಸ್ತಾ ಇದ್ದೀನಿ. ಫಸ್ಟು ನಾನು ಸ್ಟ್ರೈಟ್ ಲೈನ್ ಹಾಕ್ಕೊತಾ ಇದ್ದೀನಿ ನೋಡಿ. ಮೇಯ್ನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣ ನೀವು ಈ ಕೆಳಗಡೆ ಆಯ್ತಲ್ವ, ಕೆಳಗಡೆಯಿಂದ ತೊಗೊಂಬರ್ತಾ ಇದ್ದೀನಿ. ಕೆಳಗಡೆಯಿಂದ ತಗೊಂಡು ಹಂಗೆ ಮೇಲೆ ಹೋಗಿ ಕೆಳಗಡೆ, ಬೆಟ್ಟ ಹೆಂಗೆ ಹೋಗುತ್ತೆ ಒಂದು ಸ್ನೇಕು ಅದೇ ಥರ ಹೋಗೋದು. ಸ್ನೇಕ್ ಮೇಲ್ಗಡೆ ಕೆಳಗಡೆ ಆ ಥರ ಶೇಪ್ ಅಲ್ವಾ, ನಾನು ಆ ಥರ ಶೇಪಲ್ಲೇ ಕೊಡ್ತಾಯಿದ್ದೀನಿ ನೋಡಿ. ಗಮನ ಇಟ್ಟು ನೋಡಿದ್ರೆ ಆ ಥರನೇ ಕಾಣಿಸುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಬಂದು ಸರ್ಕಲ್. ಈ ಸರ್ಕಲಲ್ಲಿ ವೆರೈಟಿ ಆಫ್ ಸರ್ಕಲ್ಸ್ನ ಮಾಡ್ಬೋದು. ನಾನು ಅದರಲ್ಲಿ 3 ತೋರಿಸ್ತಾ ಇದ್ದೀನಿ ಅಷ್ಟೇ. ಈ 3ನ ನೀವು ಕಲಿತು ನೀವು ಹಾಕುವಾಗ ಇನ್ನೂ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ನೀಟಾಗಿ ಎಲಿಮೆಂಟ್ಸ್ ಎಲ್ಲ ಬರುತ್ತೆ. ನಾನು ಸ್ಟ್ರೈಟ್ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣ ನಾನು ಈ ಸರ್ಕಲ್ ಐತಲ್ವಾ, ನಾನು ಫಸ್ಟು ದೊಡ್ಡ ಸರ್ಕಲ್ ಹಾಕ್ಕೊತಾ ಇದ್ದೀನಿ, ನಂತರ ಸ್ಮಾಲು, ಬಿಗ್, ಆ ಥರ ಒಳಗಡೆ ಫುಲ್ಲು ಹಾಕ್ಕೊಂಬರ್ತಾ ಇದ್ದೀನಿ. ನೋಡೋಕ್ಕೆ ಕ್ಲೀನಾಗಿ ಒಂಥರ ಡಿಫ್ರೆಂಟ್ ವಾಟರ್ ಬಬಲ್ಸ್ ಹಾಕೋ ಥರ ಕಾಣಿಸುತ್ತೆ ನೋಡಿ. ಮೇಲ್ಗಡೆ ಸ್ಮಾಲು ಆ್ಯಂಡ್ ಬಿಗ್ ಆ ಥರ ಹಾಕ್ಕೊತಾ ಇದ್ದೀನಿ. ಈ ಟಿಕ್ ಲೈನ್ ಒಳಗಡೆ ಟಿಕ್ ಲೈನ್ ಕೊಟ್ಟು ಚುಕ್ಕೆ ಥರ ಸರ್ಕಲ್ಸ್ಗೆಲ್ಲ ನಾನು ಟಿಕ್ ಲೈನ್ಸ್ ಕೊಟ್ಕೊತಾ ಇದ್ದೀನಿ, ತಿಕ್ಕಾಗಿ ಕೊಟ್ಕೊತಾ ಇದ್ದೀನಿ ನೋಡಿ. ಎಲ್ಲೆಲ್ಲಿ ಸ್ಮಾಲ್ ಕೊಟ್ಟಿದ್ದೀನಲ್ವಾ ಅಲ್ಲಿಗೆ ನಾನು ಫಿಲ್ಲಾಗಿ ಕೊಡ್ತಾ ಇದ್ದೀನಿ. ಈ ನೋಡೋಕ್ಕೆ ಬಬಲ್ಸ್ ವಾಟರ್ ಬ್ಲೋ ಆಗುವಾಗ ವಾಟರ್ ಬರುತ್ತಲ್ವ ಆ ಥರ ಇರುತ್ತೆ. ನೆಕ್ಸ್ಟ್ ಸರ್ಕಲ್, ಬಟ್ ಇದು ಡಬಲ್ ಸರ್ಕಲ್, ಒಳಗಡೆ ಒಂದು ಸರ್ಕಲ್ ಆಚೆ ಒಂದು ಸರ್ಕಲ್. ಇದಕ್ಕೂ ಸೇಮ್ ನಾನು ಸ್ಟ್ರೈಟ್ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ನೀವು ನೋಡಿ, ಈ ನೋಡುವಾಗ ಒಂಥರ 3D ಕಾಣಿಸುತ್ತೆ. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ನಮಗೆ ಒಂಥರ ವೈಬ್ ಕಾಣಿಸೋ ಥರ ಅನಿಸುತ್ತೆ. ಇವು ಹಾಕುವಾಗ ನಮಗೆ ಒಂದು ಫೀಲ್ ಅನಿಸುತ್ತೆ, ಒಂಥರ ಹ್ಯಾಪಿನೆಸ್ ಅನಿಸುತ್ತೆ. ಬನ್ನಿ, ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣ ನಾನು ಬಿಗ್ ಸರ್ಕಲ್ ಹಾಕ್ಕೊತಾ ಇದ್ದೀನಿ ನೋಡಿ. 3 ಬಿಗ್ ಸರ್ಕಲ್ ಹಾಕ್ತಾಯಿದ್ದೀನಿ. ಈ ಬಿಗ್ ಸರ್ಕಲ್, ಇವೆರಡು ಸರ್ಕಲ್ ಹಾಕ್ಮೇಲೆ ಗ್ಯಾಪ್ ನಂಗೆ ಜಾಗ ಸಾಕಿಲ್ಲ ಅಂದರೆ ಹಾಫ್ ಸರ್ಕಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂತರ ಮೇಲ್ಗಡೆ ಔಟ್ ಸೈಡ್ಗೆ ಇನ್ನೊಂದು ಬಿಗ್ ಸರ್ಕಲ್ ಹಾಕ್ಕೊತಾ ಇದ್ದೀನಿ. ಇದು ಈ ಥರನ ಹಾಕೋರಿ, ಇಲ್ಲಾಂದರೆ ಒಳಗಡೆನೂ ನೀವು ಸರ್ಕಲ್ ಹಾಕೋಬೋದು. ಒಳಗಡೆ ನಂಗೆ ಕಾಣಿಸಲ್ಲ ಅಂತ ಆಚೆ ಕಾಣಿಸೋ ಥರ ಹಾಕ್ಕೊಂಡಿದ್ದೀನಿ. ನಂತರ ಆಚೆ ಐತಲ್ವ, ಆಚೆಗೆಲ್ಲ ಡಾರ್ಕ್ ಫಿಲ್ಲಿಂಗ್ ಕೊಟ್ಬಿಡ್ತೀನಿ. ಇನ್ನು ನೋಡೋಕ್ಕೆ ಯಾವುದೋ ವಾಟರ್ ಥರ ಬ್ಲಿಂಕ್ ಆಗೋ ಥರನೇ ಅನಿಸುತ್ತೆ. ನನಗೆ ಯಾಕೋ ಹಂಗೆ ಅನ್ನಿಸ್ತಾಯಿತ್ತು, ನೋಡೋಕ್ಕೆ ನನಗೆ ಇಷ್ಟ ಆಯಿತು. ನಾನು ನೋಡಿ ಕೈ ಮಿಸ್ಸಾಗಿ ಕೆಳಗಡೆನೇ ಬಿಟ್ಬಿಟ್ಟೆ. ಅದಕ್ಕೆ ಸ್ಟ್ರಾಂಗಾಗಿ ಊಟ ಮಾಡ್ಬೇಕು, ಹೆಲ್ತಿ ಫುಡ್ ತಿನ್ಬೇಕು. ನಾನೇ ಹೆಲ್ತಿ ತಿಂತೀನಿ, ಬಟ್ ಈ ಕ್ಲೈಮೇಟ್ಗೆ ನಾವಿರೋ ಬೆಂಗಳೂರಲ್ಲಿ ಈ ಥರ ನನಗೆ ತುಂಬ ಹುಷಾರಿಲ್ಲಂಗೆ ತಪ್ಪೋಗ್ಬಿಡ್ತೀನಿ. ಇಲ್ಲಿ ಚುಕ್ಕೆಗಳೆಲ್ಲ ಇಕ್ಕೊತಾ ಇದ್ದೀನಿ ನೋಡಿ. ಚುಕ್ಕೆಗಳೆಲ್ಲ ನಂತರ ಇನ್ನೊಂದು ಎಲಿಮೆಂಟು ಸೇಮ್ ನೀವು ಕರೆಕ್ಟಾಗಿ ಕಂಡಿಟ್ಟಿರ್ತೀರ. ಇದಕ್ಕೂ ನಾನು ಸರ್ಕಲೇ ಯೂಸ್ ಮಾಡ್ತೀನಿ. ಈ ಸರ್ಕಲ್ ಬಂದು ಚುಕ್ಕೆಗಳಿಂದ, ಬಟ್ ಇದಕ್ಕೆ ನನ್ನ ಲೈನ್ ಬಂದು ತುಂಬ ಲೈಟ್ ತಿಕ್ಕಾಗಿ ಕೊಡ್ತಾಯಿದ್ದೀನಿ. ಈ ಥರ ನೋಡಿ, ಸ್ಟ್ರೈಟ್ ಲೈನ್ಸ್ ಆಗ್ತಾಯಿಲ್ಲ, ತಿಕ್ಕಾಗಿ ಕೊಡ್ತಾಯಿದ್ದೀನಿ. ಈ ತಿಕ್ಕು ಕೊಡುವಾಗ ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ಈ ಕಾಣಿಸುತ್ತೆ, ಡಾರ್ಕಾಗಿ ಕಾಣಿಸುತ್ತೆ. ಚುಕ್ಕೆ ಇಕ್ಕುವಾಗೆಲ್ಲ ಡಾರ್ಕಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೇ ನಾನು ನಾರ್ಮಲ್ ಲೈನ್ ಹಾಕುವಾಗ ಈ ಥರ ಕಾಣಿಸಲ್ಲ ಅಂತಾನೆ ನಾನು ಈ ಥರ ಡಾರ್ಕಾಗಿ ಕೊಟ್ಕೊತಾ ಇದ್ದೀನಿ. ಚುಕ್ಕೆ ಇಕ್ಕಿ ಸಾಕು, ಅದೇ ವಾಟರ್ ಏನೋ ಫ್ಲೋ ಆಗೋ ಥರ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಈ ಎಲಿಮೆಂಟ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಆ್ಯಂಡ್ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡಿರ್ತೀರಂತ ಅರ್ಥ ಮಾಡ್ಕೊಂಡಿರ್ತೀನಿ.
ಈ ಎಲಿಮೆಂಟ್ಸ್ ಎಲ್ಲ ನಾನು ಯಾಕೆ ಕ್ಲಾಸಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇದೆಲ್ಲ ತುಂಬ ಸಿಂಪಲ್ ಆ್ಯಂಡ್ ಈಸಿ. ತುಂಬ ಕಷ್ಟ ಅಂತ ನಾವು ಸ್ಕಿಪ್ ಮಾಡೋದು ತುಂಬಾ ಇದ್ದೀವಿ, ಅದಕ್ಕೋಸ್ಕರ ತುಂಬ ಈಸಿ, ನೀವು ಕಲಿಬೋದು. ಪ್ರಾಕ್ಟೀಸ್ ಈಸ್ ಮೇನ್ ಥಿಂಗ್, ಡೈಲಿ ಪ್ರಾಕ್ಟೀಸ್. ಈ ವಿಡಿಯೋ ಇಷ್ಟ ಆಗೋದ್ರೆ ಲೈಕ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ನೀವು ಕಲಿಬೇಕಂದ್ರೆ ತಪ್ಪದೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.